ಅಲ್ಲ ಸಸಿ, ಎಲ್ಲ ನಿಮ್ಮವ್ವ? ಅವ್ವನ ಇರು ಅಂದ್ರು ಇರ್ದಿರ ಈಗಷ್ಟೇ ಹೊಂಟು. ಲಾಸ್ಟ್ ಬಸ್ ಹೊಂಟೋಯ್ತದೆ, ಹೋಗ್ಬಿಟ್ಟು ಊರು ಸೇರ್ಕೊತೀನಿ ಅಂತೇಳಿ. ನೀವು ಒಂದು ಮಾತು ಇರು ಅಂತ ಹೇಳ್ಬೇಕಾಗಿತ್ತಿದ್ದತ್ತೇನೋ. ನಿಮ್ಮವ್ವ ಇಲ್ಲಿಗೆ ಬಂದಿದ್ದು ಯಾತಕ್ಕೆ? ಇದೇನು ಯಾತಕ್ಕೆ ಅಂದರೆ ಹಬ್ಬಕ್ಕೆ ಕರಿಯೋಕ್ಕೆ, ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕೆ. ಇನ್ಯಾಕೆ ಬರ್ತಾರೆ? ಇದ್ಯಾಕೆ ಹಿಂಗೆ ಕೇಳ್ತಿದ್ದೀರಲ್ಲ? ಹಬ್ಬಕ್ಕೆ ಕರಿಯೋಕ್ಕೆ ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗಿ ಕಲ್ವೇ ಬಂದಿದ್ದು. ಅಷ್ಟು ಮಾತ್ರ ಮಾಡೋಕ್ಕೆ ಹೇಳು. ನನಗೆ ಬುದ್ಧಿ ಹೇಳೋಕ್ಕೆ ಬರೋದು ಬೇಡ. ನಂಗೆ ಏನು ಮಾಡಬೇಕು ಯಾವಾಗ ಅಂತವ ಎಲ್ಲ ಗೊತ್ತದೆ. ಅಲ್ಲ, ನಾವು ಒಡವೆನ ಇಸ್ಕೊಂಡಾರ ಇಸ್ಕೊತೀವಿ, ಬುಟ್ಟಾರ ಬಿಡ್ತೀವಿ. ನಿಮ್ಮವ್ಗೆ ಯಾಕದು? ಅಷ್ಟಕ್ಕೂ ನಿಮ್ಮವ್ಗೆ ಯಾರ ವಿಷಯಲ್ಲಿ ಹೇಳ್ದವರು? ನೀನೆಯಾ? ಅದು ಹಿಂಗೆ ನೆನ್ನೆ ಮೊನ್ನೆ ಏನಾಯಿತು ಅದು ಒಡವೆ ವಿಷಯ ಹೇಳ್ದೆ ಏನಿವಾಗ? ಸಸಿ ಯಾಕೆ ನಾಲ್ಕು ಉದ್ದ ಮಾಡ್ತಿದ್ದಿ? ನಂಗೆ ನಿಧಾನ ಕೇಳ್ತೇವೆ ತಾನೇ, ನಿಧಾನ ಕೇಳು. ಅಲ್ಲ, ನೀನು ಇಲ್ಲಿ ವಿಷಯ ತಗೊಂಡು ನಿಮ್ಮ ಅವ್ನಿಗೆ ಹೇಳ್ಬೇಕು ಅನ್ನೋದೇನಿತ್ತು? ಹೋಗ್ಲಿ, ಅದು ಇಲ್ಲಿದು ಅಲ್ಲ, ಮಾವನ ಮನೆ ವಿಷಯನ ಅಲ್ಲಿ ವಿಷಯ ತೊಗೊಂಡು ನಿಮ್ಮ ಅವ್ನ ಮನೆಗೆ ಹೇಳ್ಯಾರೆ. ಇದೇ ಹೇಳ್ಕೊಟ್ಟಿದ್ದು ನಿಮ್ಮ ಅವ್ನಲ್ಲಿ. ನೋಡಿ, ಸುಮ್ಕೆ ಏನೇನೋ ಮಾತಾಡ್ಬಿಟ್ರೆ ಮತ್ತೆ ನಂಗೆ ಸುಟ್ಟು ಬರ್ತದೆ. ನಾನು ಬೇರೆಯವ್ರಿಗೆ ಹೇಳಿಲ್ಲ, ನಮ್ಮ ಅವ್ನ ಮನೆಯವ್ರಿಗೆ ತಾನೇ ಹೇಳಿದ್ದು. ನೀನು ನಿಮ್ಮ ಅವ್ನ ಮನೆಗೆ ಇಲ್ಲಿ ವಿಷಯ, ನಮ್ಮ ಅವ್ನ ಮನೆ ವಿಷಯನ ಯಾಕೆ ಹೇಳ್ದೆ? ಅದನ್ನು ಕೇಳಿಸ್ಕೊಂಡ್ರು ತಾನೇ ನಿಮ್ಮವ್ವ. ಸುಮ್ಕೆ ಕೇಳಿಸ್ಕೊಂಡು ಸುಮ್ಕಾಗಬೇಕು. ಅದನ್ನು ಬಿಟ್ಟು ನನಗೆ ಬುದ್ಧವಾದ ಹೇಳಪ್ಪತ್ತಾರ. ನನಗೆ ಗೊತ್ತಿಲ್ವಾ ಯಾವಾಗ ಏನು ಮಾಡಬೇಕು ಏನು ಬಿಡಬೇಕು ಅಂತೇಳಿ? ನನ್ನ ಮಗಳನ್ನ ಸಾಕಕ್ಕೆ ನಿಮ್ಮವ್ನ ಹತ್ರ ಬುದ್ಧಿ ಕಲಿಬೇಕೆ ನಾನು? ಹಂಗ ನಿಮ್ಮನ್ನ ಬೀದಿಲಿ ನಿಲ್ಸಿದ್ದೀನಿ. ನೀವು ಬೀದಿಲಿ ನಿಲ್ಸಿದ್ದೀರಿ ಅಂತ ಹೇಳಲಿಲ್ಲ, ಅಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದ್ದು. ನಾನು ಹೇಳಿದ್ರೆ ಕೇಳೋಕ್ಕಿಲ್ಲ, ಅವ್ವ ಹೇಳ್ತಪ್ಪ. ಅದ್ರೊಳಗೆ ಏನು ತಪ್ಪು? ಯಾಕೆ ನಿಮ್ಮ ಅವನೇ ಹೇಳಲಿಲ್ವಾ? ಆಗಲೂ ಕೇಳಲಿಲ್ಲ ನೀವು, ಈಗ ನನ್ನ ಮೇಲೆ ಜೋರು ಮಾಡಕ್ಕೆ ಬಂದಿದ್ದಿದ್ರೆ? ಈಗ ಹೇಳಿದ್ರಲ್ಲಿ ಏನು ತಪ್ಪದು? ಅಷ್ಟಕ್ಕೂ ದೊಡ್ಡವ್ರು ಆದ್ಮೇಕೆ. ಈಗ ನಿಮ್ಮಪ್ಪ ಅವ ಇದ್ದಿದ್ರು ಅದನ್ನ ಹೇಳಿರೋರು. ನೋಡು, ಮಾವಿನ ತಂಟೆಗೆ ಬರಬೇಡ, ನಮ್ಮಪ್ಪ ಅವನ ತಂಟೆಗೂ ಮಾತಾಡಬೇಡ. ನಮ್ಮಪ್ಪ ಅವ ಇದ್ದಿದ್ರೆ ಇಷ್ಟೆಲ್ಲ ಆಯ್ತಾನೆ ಇರಲಿಲ್ಲ. ಅದೇ ನಾನು ಹೇಳ್ತಿರೋದು. ಅವ್ರು ಇದ್ದೀರಿ ಇಷ್ಟೆಲ್ಲ ಆಯ್ತಾ ಇರಲಿಲ್ಲ. ಅವರಿಲ್ಲ, ನಿಮ್ಮ ಕಿವಿ ಹಿಂಡು ಬುದ್ಧಿ ಹೇಳೋಕ್ಕೂ ಆಯ್ತಲ್ಲ ಯಾರು ಕೇಳುವೆ? ಅವರು ಎಣ್ಣೆತ್ತೋರು ಏನೋ ಹೇಳಿ ಮಾತು ಹೇಳಿದ್ರು. ಅದಕ್ಕೇನಾಯ್ತು? ಆಗ ನೋಡೋರು ಏನು ಮಾತಾಡ್ದಂಗೆ ಇಲ್ಲಿಂದ ಓಡೋಗ್ಬಿಟ್ಟು ಈಗ ಬಂದಿದ್ದೀರಾ ಮಾತಾಡೋಕ್ಕೆ? ಏನು ತಪ್ಪು ಹೇಳಿದ್ರಾ? ಕೆಟ್ಟದ್ದು ಹೇಳಿದ್ರ? ಬೈದು ಹೇಳಿದ್ರೆ? ನೋಡು, ಬತ್ತ ನಾಲ್ಗೆ ಯುದ್ಧ ಮಾಡ್ತಿದ್ದಿ. ಇದೆಲ್ಲ ಚೆಂದಾಕಿರಕ್ಕಿಲ್ಲ. ನಮ್ಮ ಸಂಸಾರದಲ್ಲಿ ನಿಮ್ಮ ಅಪ್ಪನ ಮನೆಯವ್ರು ತಲೆ ಹಾಕ್ಬಾರ್ದು. ನಾವು ಸಂದಾಕಿದ್ದೀವಿ, ಸಂದಾಕಿರೋಣ ಅಷ್ಟೇಯ. ನನ್ನ ಮಗಳಿಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ನಂಗೆ ಗೊತ್ತದೆ. ಏನು ನನ್ನ ಮಗಳಿಗೆ ಏನು ಇಲ್ದಿರ ನಿಲ್ಸಿಲ್ಲ ಇಲ್ವೇ? ಇದು ದೊಡ್ಡ ಮನೆ ಇಲ್ವೇ? ಮುಂದೆ ಅಷ್ಟಾಗಲ್ಲ, ಇಲ್ಲಿಂದ ಅಲ್ಲಿಗಂಟ ಹೋದ್ರೂ ಸಾಲದಂಗೆ 5 ಎಕರೆ ಜಾಗ ಇಲ್ವೇ? ಯಾಕೆ ಏನಕ್ಕೆ ಕಮ್ಮಿ ಆಗದೆ? ಯಾಕೆ ಇನ್ನೂ ದುಡಿಯೋ ಶಕ್ತಿ ಇಲ್ವಾ ನನಗೆ? ಇನ್ನೂ 2 ಎಕರೆ ಅಲ್ಲಿ ನಮ್ಮ ಅಪ್ಪಂದೇ ಬಿದ್ದಿಲ್ವಾ? ಇನ್ನೇನು ಬೇಕು ಇರೋಳೊಬ್ಳು ಮಗಳಿಗೆ? ಓಹೋ, ಇರೋದೇ ಸಾಕು. ಆ 2 ಎಕರೆಯಲ್ಲಿ ಅದೇನು ಬೆಳೆದಿರೋ? ಇಲ್ಲಿರೋ 5 ಎಕರೆಯಲ್ಲಿ ಆಟ ಆಡ್ತಿರೋದು ಕಾಣ. ಇದು ದುಡ್ಡು ಗಾಡಿ ಎಲ್ಲ ಮಾಡ್ಕೊಂಡು ಕೂತಿದ್ದಾಯ್ತು. ಈಗ ಮಗಳು ಒಡವೆ ಮರ್ಸನ ನಿಮ್ಮ ಒಡವೆ ಇಸ್ಕೊಂಡ್ರೆ ಅದು ಹೇಳ್ಕೊಳಕ್ಕೆ ಜಮೀನ್ದಾರು ಮನೆ. ನೋಡು, ನಮ್ಮ ಒಡವೆ ಮುರ್ಸ್ಕೊಂಡವ್ರೆ. ನಿಮ್ಮ ಅತ್ತೆಗಿಂತಲಾ? ನೋಡು, ಅತ್ತೆ ಮಾಡಿ ತಪ್ಪೇ ಇರ್ಬೋದು, ದೊಡ್ಡವರು ಚಿಕ್ಕವರು ಅಂತ ಮಾತಾಡು. ತಪ್ಪಾಡಿದ್ಮೇಲೆ ಎಂತ ದೊಡ್ಡವರು? ತಪ್ಪು ಮಾಡುವಾಗಲೇ ಬುದ್ಧಿ ಇರಬೇಕಾಗಿತ್ತು. ನಾನು ನಿಮಗ ಸಂಸಾರ ಕಟ್ಕೊಂಡವನೇ, ಅವ್ರು ಕೊಡಬೇಕು ಅಂತ. ಅದು ಹೆಂಗಾನ ಹಾಳಾಗೋಗ್ಲಿ ಬಿಡು. ಈಗ ಒಡವೆ ಮುರ್ಸ್ಕೊಂಡಿದ್ದಾಯ್ತು ತಾನೇ, ಈಸ್ಕೊಳ್ಳೋಕ್ಕೆ ನಾನು ಹೆಂಗಾರ ಮಾಡ್ತೀನಿ. ನೀವು ಯಾಕೆ ಬೇಡ ಅಂತೀರಿ? ಈಗ ನೀವು ಬೇಡ ಅಂದ್ರಿ ಅವ್ನು ಕಿವಿ ಬಿತ್ತು, ಇಲ್ಲ ಅಂದರೆ ನಾನು ಈಸ್ಕೊಂಡಿದ್ದೀರಿ ಯಾರ ಹತ್ರನೂ ಹೋಯ್ತಾನೆ ಇರಲಿಲ್ಲ ವಿಷಯ. ನೀವು ಸುಮ್ಕೆ ಆಗಬೇಕಾಗಿರೋದನ್ನ ಬಿಟ್ಟು ಈ ಪಾಪ ಬಂದು ಓದೋರ ಮೇಲೆ ಗೂಬೆ ಕುಡ್ಸೋಕೆ ಹೋಗ್ಬೇಡಿ. ಅದಂಗೋ ಕುಣಿಲಾರ್ದನ್ನ ನೆಲ ಡೊಂಕಂದಂಗೆ ನೀವು ಕೇಳಿ ನಿಮ್ಮ ಅತ್ತೆ ಹತ್ರ ನಿಷ್ಠುರ ಆಗಬಾರ್ದು ಅಂದ್ಬಿಟ್ಟು ಈಗ ನಮ್ಮ ಅವ್ವ ಎಣ್ಣೆತ್ತೋಳು ಕೇಳಿದ್ದಕ್ಕೆ ನಿಮ್ಗೆ ಸಂಕಟ ಆಗ್ಬಿಟ್ಟದೆ, ಅವಮಾನ ಆಗೋದು. ನೋಡು, ನೀನು ಜಾಣ ಇತ್ತೀಚೆಗೆ ನೋಡ್ತೇವೆ. ನೀ ದುಡ್ಡು ಕಾಸು ಒಡವೆ ಅಂತ ಬಂದಾಗ ಮಿತಿ ಇಲ್ದಂಗೆ ಮಾತಾಡ್ತಿದ್ದಿ. ನನಗಿದು ಯಾವುದೂ ಇಷ್ಟ ಆಗಿಲ್ಲ, ಹೇಳಿದ್ದೀನಿ ಸಸಿ. ನೀನು ಮುಂಚೆ ಇದ್ದಂಗಿದ್ರೆ ಸರಿ. ಅದು ಹೆಂಗಿರೋಣ ಅಂತ. ಮುಂಚೆ ಮಕ್ಕಳು ಮರಿ ಇರಲಿಲ್ಲ, ಮದುವೆ ಆದಷ್ಟು ಕೈಯಲ್ಲೆಲ್ಲ ಇತ್ತು, ಸಂದಾಕಿದ್ದೆ. ಈಗ ಒಂದೊಂದೇ ಕಳ್ಕ ಬಂದಿದ್ದೀವಿ. ಮಗಳು ಹುಟ್ಟವಳೆ, ಅವಳು ಬೆಳೆದು ಇನ್ನು ವಯಸ್ಸಿಗೆ ಬರೋ ಹೊತ್ತಾಯಿತು. ಈಗ ನಮಗೂ ವಯಸ್ಸಾಯ್ತಾ ಬರ್ತದೆ. ಈಗ ಕೈಯಲ್ಲಿ ಏನೂ ಇಲ್ಲ, ನಾಳೆ ಅವಳಿಗೆ ಎಂಥದ್ದು ಮಾಡಿ ಕಳ್ಸೋಣ, ನಾಳೆ ನಮ್ಮ ವಯಸ್ಸಾದಂಥ ಕಾಲಕ್ಕೆ ಏನು ಮಾಡಿಕೊಳ್ಳೋಣ? ಏನು ಗಂಡು ಹುಡುಗನೇ ದುಡ್ಡು ಸಾಕ್ತಾನೆ ಅನ್ನೋಕ್ಕೆ? ಇವತ್ತಿನ ಕಾಲಕ್ಕೆ ಅವರು ದುಡ್ಡು ಸಾಕೋಕ್ಕಿಲ್ಲ. ಅದರಲ್ಲಿ ಹೆಣ್ಣು ಹುಡುಗಿಗೆ ಅಚ್ಚುಕಟ್ಟಾಗಿ ಕಳಿಸಿ ನಾಳೆ ನಮ್ಮ ಜೀವನ ಏನು ಬೀದಿಲಿ ಕಳಿಯಾನೆ? ಬೇಡವೇ? ಅವಳು ಓದ್ಸಕ್ಕೆ 1,00,000 ರೂಪಾಯಿ ಬೇಡವೇ? ಮದುವೆ ಮಾಡಿಸೋಕ್ಕೆ ಬೇಡವೇ? ಎಲ್ಲದಕ್ಕೂ ಬೇಡವೇ? 4 ಜನರ ಸಮಕ್ಕೆ ತೂಕದ ಬೇಡವೇ ನಾವು? ಈಗ ನಿಮ್ಮ ಅತ್ತೆ ಮಾಡಿಕೊಂಡಿರೋ ಒಡವೆ ಹೊಸಿದೆ, ಅದು ಮಾಡಿಕೊಂಡಿದ್ರೆ ನಮಗೆ ಇವತ್ತು ನಮ್ಮ ಮಗಳಿಗೆ ಎಷ್ಟಾಗಿರೋದು? ಅದ್ರಾಗ ತಿರ್ಗಾ ನನ್ನೇ ಭಯಪಡ್ತೀರಾ? ಆಗಿದ್ದಂಗೆ ಹೀಗಿಲ್ವಂತೆ, ಆಗಿದ್ದಂಗೆ ಹೆಂಗಿರೋಕ್ಕಾಗತ್ತು? ಮನ್ಸ ಅನ್ಮೇಲೆ ಬದಲಾಯ್ತಾನೆ ಇರ್ತಾನೆ. ಹೆಂಗೆ ವರ್ಷಕ್ಕೆ ವಯಸ್ಸಾಯ್ತದೋ ಹಂಗೆ ಜವಾಬ್ದಾರಿಯೂ ಜಾಸ್ತಿ ಆಯ್ತಾ ಇರ್ತದೆ. ನಾವು ಬಿಟ್ಬಿಟ್ಟು ಕುತ್ಕೊಂಡ್ರೆ ಆಮೇಲೆ ಜವಾಬ್ದಾರಿ ಎಲ್ಲ ನಮ್ಮನ್ನೇ ತುಣಿಯಕ್ಕೆ ಬರ್ತವೆ. ಈಗ ನೀವು ಮಾಡ್ಕೊತಿದ್ದೀರಲ್ಲ, ಹೆಂಗಿದ್ದವ್ರು ಹೆಂಗಾಗಿದ್ದೀರಿ? ಸುಮ್ಕಿದ್ಬಿಡಿ. ಅವ್ವ ಏನೋ ಅಂದ್ಲು ಸಂಕಟಕ್ಕೆ, ಈಗ ನಾನು ಮಾತಾಡ್ತಿಲ್ಲ ನನ್ನ ಮಗಳು ಸಂಕಟಕ್ಕೆ, ಹಂಗೆ ಅವಳ ಮಗಳು ಅಂತ ಮಾತಾಡಿದ್ಲು. ಹಂಗೆ ನಿಮ್ಗೆ ಹೊಟ್ಟೆ ಸಂಕಟ ಆಗಿದ್ದೀರೆ, ಇಸ್ಕ ಬರೋಗ್ರಿ ಒಡವೆಯ, ಇಲ್ಲ ಮಾಡಿಸ್ರಿ. ಅವಾಗ ಯಾರು ಕೇಳಕ್ಕೆ ಬರ್ತಾರೆ? ಅವ್ನ ಮಗಳು ಅವ್ನು ಗೊತ್ತು ಬಿಡು, ಸುಮ್ ಕಾಯ್ತಾರೆ. ಅದೆಲ್ಲ ಮಾಡೋಕ್ಕಿಲ್ಲ, ನನ್ನ ಮೇಲೆ ಬಂದಿದ್ದೀರೆ. ಈಗ ಸರ್ರಾತ್ರಿಲಿ ಕುಡ್ಕಿಡ್ಕ ಬಂದರೆ ಏನು ಕತೆ? ನೋಡು ಸಸಿ, ಸುಮ್ಕೆ ಕುಡ್ದಿಲ್ಲದೆ ಇರೋ ಮ್ಯಾಕೆ ಏನೇನೋ ಅಪವಾದ ಒರ್ಸುರೆ ಹೋಗಿ ಕುಡ್ಕೊಂಡೇ ಬರೋ ಮಗ ನಾನು. ನಿನ್ನ ಮೇಲೆ ಆಣೆ ಇಕ್ಕಿದ ದಿವಸನೇ ಕುಡಿಯಲ್ಲ ಅಂತ ಹೇಳಿಲ್ವೇ? ಸರಿನೋ, ಮದುವೆ ಆದೋಸ್ತಾಗ ಒಂದ್ಸಾರಿ ಆಣೆ ಇಕ್ಕಿರಿ, ಆಮೇಲೆ ಅಷ್ಟು ದಿವಸ ಬಿಟ್ರಿ, ತಿರ್ಗಾಮೆ ಕಾಯಿ ಎಲೆಕ್ಷನ್ ಅಂತ ಶುರು ಮಾಡಿದಾಗ ಹೋಗೋದ್ಸರಿ ಕುಡೀರಿ, ಆಣೆ ಇಕ್ಕಿದ್ದೀರಿ. ಈಗ ಇದ್ಯಾವುದಕ್ಕೋ ಕುಡ್ದಿರ್ಕ ಬಂದು ಹಿಂಗೆ ಆಡಿರೇನೋ ಅಂದ್ಕೊಂಡೆ.
ಕುಡಿದಾದ್ಮೇಲೆ ಹಿಂಗೆ ಯಾಕೆ ಕಟ್ತಿದ್ದೀರಿ? ಯಾಕೆ ಕುತ್ಕೊಂಡು ನಿಧಾನ ಮಾತಾಡೋದು ಆಗಕ್ಕಿಲ್ಲ? ಅಕ್ಕಪಕ್ಕದವರೆಲ್ಲ ಕೇಳಿಸ್ಕೋಬೇಕೆ? ಮಂಗಳಮ್ಮನ ಮನೆಯವರೆಲ್ಲ ಯಾಕೆ ಮಲಗಿರೋ ಮಗಳು ಎದ್ದು ಬರಬೇಕೇನು? ನೋಡು ಸುಮ್ಕೆ ನನ್ನ ಪಿತ್ತ ಹತ್ತಿ ಕಚ್ಬೇಡ. ನಾನು ಬೀದಿ ನೋಡೋಕೆ ಮಾಡಲಿಲ್ಲ. ನಿಮ್ಮ ಅವ್ವ ಅಲ್ಲಿಂದ ಇಲ್ಲಿಗೆ ಬಂದು ನನಗೆ ಅವಮಾನ ಮಾಡ್ಬಿಟ್ಟೋಗಿದ್ದು. ಅದಕ್ಕೆ ಗಂಡಂಗೆ ಅವಮಾನ ಆಯ್ತಲ್ಲ ಅಂತ ಒಂಚೂರು ಇಲ್ದಿರ ಅವು ಮಾಡಿದ್ದೆ ಸರಿ, ನಾನು ಮಾಡಿದ್ದೆ ತಪ್ಪು ಅಂತಿದ್ಯೆ. ಇಲ್ಲ ಹೋಗು, ನಮ್ಮ ಅವ್ನ ಮಂತಕ್ಕೆ ಹೋಗಿ ನಿಂತ್ಕೊಂಡು ಬೀದಿಲಿ ರಂಪಾಟ ಮಾಡಿ ನಮ್ಮ ಅತ್ತೆ ಹತ್ರ ಒಡಯಿಸ್ಕಬಾ, ಮರ್ಯಾದೆ ಉಳ್ಕೊತದೆ. ಆ ಒಡತ ನಿನ್ನ ಮಗಳಿಗೆ ಹಾಕು. ಅವಾಗ ಜಮೀನ್ದಾರ್ ಮಂತನಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಅಲ್ವೇ? ಅದು ನಿಮ್ಮವ್ವ ಹೇಳ್ಕೊಡದೆ. ನೋಡ್ರಿ ಸುಮ್ಕಿದ್ ಬಿಡ್ರಿ. ಈಗ ನೀವಿಷ್ಟು ಮಾತಾಡಿರಲ್ಲ, ನಾನು ಹೇಳ್ತೀನಿ ಕೇಳ್ರಿ. ಹೌದು ಮಾಡಿದ್ರೆ ಏನು ತಪ್ಪೀಗ? ಒಡವೆಯ ನಮ್ಮ ಒಡವೆ ನಾನು ಕೇಳಿದೆ, ನಿಮ್ಮ ಅತ್ತೆದ ಕೇಳಕ್ಕೆ ಹೋಗಿದ್ದೀನಿ. ಮನೆಯೊಳಗೆ ಕೇಳಕ್ಕೆ ಹೋದಾಗ ಕೊಡಲಿಲ್ಲ ಅಂದಾಗ ಆಚೆ ನಿಂತ್ಕೊಂಡೆ ಕೇಳೋದು, ಬೀದಿಲಿ ರಂಪಾಟ ಮಾಡಿ ಇಸ್ಕೊಳ್ಳೋದು. ಅವಾಗ ಏನಾಯ್ತದೆ? ಅವ್ರ ಮರ್ಯಾದಿನ ಬೀದಿಗೆ ಹೋಗೋದು. ಅಷ್ಟಿದ್ರೆ ತಂದು ಕೊಡಬೇಕಾಗಿತ್ತು. ಯಾಕೆ ನಾಟಕ ಎಲ್ಲ ಆಡಬೇಕಾಗಿತ್ತು? ಮಾವಿನ ಬಗ್ಗೆ ನಾನು ಮಾತಾಡ್ತಿಲ್ಲ, ನಿಮ್ಮ ಅತ್ತ ಮುಂದೆ ಪರ ವಹಿಸ್ಕೋಬೇಡಿ. ನೋಡು, ನಾನು ಯಾವ ಅತ್ತೆ ಪತ್ತೆ ಕತ್ತೆ ಅಂತಲೂ ವಹಿಸ್ಕೊತಿಲ್ಲ. ಅತ್ತೆ ಮರ್ಯಾದೆ ಹೋದ್ರೆ, ಮಾವಿನ ಮನೆ ಮುಂದೆ ಒಂದು ಮರ್ಯಾದೆ ಹೋದ್ರೆ ಅದು ನಮ್ಮ ಮಾವಿನ ಸಮಾನ. ಆ ವಿಷಯ ಬೇರೆಯವ್ರು ಕಿವಿಗೆ ಬೀಳಬಾರ್ದು ಅಷ್ಟೇ ನಂದು. ಇಡೀ ಊರಿನಾಗೆ ಯಾವ ವಿಷಯಕ್ಕೂ ನಮ್ಮ ಮಾವನ ಬಗ್ಗೆ ಯಾವನು ಅನ್ಬಾರ್ದು. ಅದ್ರಲ್ಲಿ ನನ್ನ ಹೆಂಡಾಗಿ ನೀನೇ ನಿಮ್ಮ ಅವ್ನ ಮುಂದೆಗಡೆ ನಮ್ಮ ಅವ್ನ ಮನೆ ಮರ್ಯಾದೆ ತೆಗ್ರೆ ನನಗೆ ಸುಮ್ಕೆ ಇರೋಕ್ಕಾಗತ್ತಾ? ನನ್ನ ಮರ್ಯಾದೆ ಹೋದ್ರು ಬಿಟ್ಟೇನು, ನಮ್ಮ ಅವ್ನ ಮರ್ಯಾದೆ ತಂಟೆಗೆ ಬರ್ಕೊಡ್ದು. ನೋಡಿ ಹಂಗಿದ್ದೀರೆ ನಾನು ಅವತ್ತೇ ಹೋಗಿ ಜಗಳ ಆಡಿ ಬರೋಳು. ಇಷ್ಟ ದಿವಸ ತಾಳಿಯಾಕಿರಲಿಲ್ಲ. ಈಗ ಆಯಿತು, ಅದೇನು ಮಾಡ್ತಾರೋ ಮಾಡಲಿ, ಅದೇನು ನೀವು ಎಷ್ಟು ಮಾತಾಡ್ತಿದ್ದೀರೋ ಮಾಡಿರಿ, ಆಮ್ಯಾಕೆ ಮಾತಾಡ್ತೀನಿ. ಈಗ ಉಣ್ಣಕ್ಕೆ ಬಾ. ನನಗೇನು ಬೇಡ ಇಷ್ಟೆಲ್ಲ, ನೀನು ನಿಮ್ಮ ಮರ್ಯಾದೆ ಕೊಟ್ರಲ್ಲ ಸಾಕಾಗದೆ. ಓಹೋ, ಇಷ್ಟೊಂದು ಮುನ್ಸಾಗೋಯ್ತಾ ಒಂದು ಮಾತಂದಿದ್ದಕ್ಕೆ? ಯಾರನ್ನ ಯಾವಾಗ ಏನಂತೀವಿ ಅನ್ನೋದ ಭಾಳ ಮುಖ್ಯ ಸಸಿ. ಓದಿದ್ದಿ ಅಷ್ಟು ತಿಳಿಯೋಕ್ಕಿಲ್ವಾ ಗಂಡನ ಮರ್ಯಾದೆ ಏನು ಅಂತವ? ನನ್ನ ಗೂಟು ಬೇಡ ಏನು ಬೇಡ, ನನಗೆ ಮರಿಕೋತೀನಿ. ಆಹಾ ನೋಡ್ದಾ, ನಮ್ಮ ಒಡವೆ ಅವ್ರು ಇಟ್ಕೊಂಡವ್ರೆ, ಅದಕ್ಕೆ ಸಿಟ್ಟು ಬರಲಿಲ್ಲ. ನಮ್ಮವ್ವ ಇವ್ರನ್ನ ಮಾತಂದಿದ್ದಕ್ಕೆ ಸಿಟ್ಟು ಬಂತು. ಇದೇ ಕೆಲಸ ನಾವೇನಾರ ಮಾಡಿದರೆ ಅವಾಗ ಇವ್ರ ಅತ್ತಮ್ಮ ಸುಮ್ಕಿರೋಳೆ. ಅದನ್ನಾಕಿಲ್ಲ, ನಮ್ಮ ಮೇಲೆ ಬರ್ತಾರೆ. ಎಷ್ಟೇ ಆಗಲಿ ಗಂಡಸ್ರು ಬುದ್ಧಿ, ನಾವೆಷ್ಟು ಮಾಡೋರು ಅಷ್ಟೇ ತೋರಿಸ್ತಾರೆ ನಮ್ಮ ಮೇಲೆ. ಸಸಿ ಹಾಂ ಮಾವಯ್ಯ, ಅತ್ತೆ, ಅನಿತಾ ಬರ್ರಿ. ಇದ್ಯಾಕೆ ತಾಯಿ ಇಷ್ಟೊತ್ತಿನಾಗ ಬಾಕ್ಲು ತೆಗೆದ್ಬಿಟ್ಟು ಹಿಂಗೆ ಸಪ್ಪಗಿದೆ? ಹಾಂ ಏನಿಲ್ಲ ಮಾವಯ್ಯ, ಅದು ಇವ್ರು ಬಂದರು, ಅವ್ರ ಕೂಟ ಮಾತಾಡ್ತಿದ್ನಲ್ಲ ಅದಕ್ಕೆ ಬಾಕ್ಲು ತೆಗೆದಿದ್ದೆ. ಸಪ್ಕೆ ಅಂತದ್ದು ಇಲ್ಲ. ಬರ್ರಿ ಕುತ್ಕೊ ಬರ್ರಿ ಅತ್ತಮ್ಮ. ಅನಿತಾ ನೀನು ಇಷ್ಟೊತ್ತಾಗೆ ನಮ್ಮ ಮನೆ ಗಂಟ ಅಪರೂಪಕ್ಕೆ ಬಾರವ ಬಾ. ಹಾಂ ಏನಿಲ್ಲ ಕಂತಾಯಿ, ಸತೀಸ ಬಂದಂಗಾರೆ ಕರಿ ಅವನುವೆ. ಓಹೋ ಮಾವಯ್ಯ, ಬರಬೇಕು. ಏನಪ್ಪ ಸಕುಟುಂಬ ಸಮೇತರಾಗಿ ಇಷ್ಟೊತ್ತಾಗೆ ಈ ಬಡವನ ಮನೆ ಗಂಟ ಬಂದ್ಬಿಟ್ಟಿದ್ದೀ? ಲೋ ತರಲೆ ನನ್ನ ಮಗನೇ, ಸುಮ್ಕಿಲ್ಲ. ಮಹಾಲಕ್ಷ್ಮಿ ಬಂದೊಳ್ಕೊಳ್ಳ ಮನೆಗೆ, ಮೂಸಂದೆ ಹೊತ್ತು ಕರೆಕ್ಟಾಗಿ ಬರ್ಮಾಡ್ಕೊಳ್ಳ ಅವಳಿಕೆ. ಏನೋ ಮಹಾಲಕ್ಷ್ಮಿನೇ? ಯಾರೋ ಈ ನಮ್ಮ ಅತ್ತೆನೇ? ಅವಳು ನಿನ್ನ ಮನೆಗೋ ಯಪ್ಪ ಮಹಾಲಕ್ಷ್ಮಿ. ಇನ್ನು ನಿನ್ನ ಸೊಸೆ ಅವಳು ನಿನ್ನ ಮನೆ ಮಹಾಲಕ್ಷ್ಮಿನಿಯ? ಇನ್ಯಾವ ಮನೆ ಮಹಾಲಕ್ಷ್ಮಿ ಕರ್ಕೊ ಬಂದಿದೆಯೇ? ಯವ್ವ ಸಸಿ, ನಿನ್ನ ಗಂಡ ತರಲೆ ನನ್ನ ಮಗ ಕಣವ. ಬಾಯ್ ತೆಗೆ. ಏನು ಮಾವಯ್ಯ ಕುತ್ಕಡೆ ಇದ್ಯಾಕೆ ಹಿಂಗೆ ನಿಂತ ಇದ್ದೀರಿ? ಏನಿಲ್ಲ ಕಂತಾಯಿ. ಲೇ ಗಿರ್ಜಿ ಕೊಡ್ಲೇ? ತಕ್ಕೊಳ್ಳವ್ವ, ತಕ್ಕೋ ಒಡವೆ ನಿನಗೆ ಸೇರ್ಬೇಕಾದವು, ನಿಮ್ಮ ಅತ್ತೆ ಒಡವೆ ತಕ್ಕೋ. ಹಾಂ ಒಡವೆ ಇಷ್ಟೊಂದು ಅತ್ತೆ? ಕಣಕ್ಕ, ಅತ್ತೆ ನಿಮ್ಗೆ ಕೊಡ್ಬೇಕು ಅಂತ ತಗೊಬಂದವ್ರೆ. ಲೇ ಗಿರ್ಜಿ, ಅನಿತಾ ಆಗಿ ಅವಳೆ ಕಣೆ, ಬೇಕು ಕೊಟ್ಬಿಡೆ. ಹ್ಞೂ ತಕ್ಕೊಳವ, ನಿನ್ನ ನೋಡುವೆ ನೀನು ತಲುಪಿಸಿವ್ನಿ ನಿಮ್ಮ ಅತ್ತಿಗೆ ಹಂಗಂತ ಹೇಳ್ಬಿಡು. ಹ್ಞೂ ಕಣತ್ತೆ. ಲೋ ಅತ್ತಿಗೆ ಆಂಜನೇಯ, ನೋಡ್ದಲ್ಲ ನಿಮ್ಮ ಅತ್ತೆ ಕೊಟ್ಟರೆ ಇಸ್ಕೊತೀನಿ ಇಂದಲ್ಲ, ನಿಮ್ಮ ಅತ್ತೆನೇ ತಂದು ನೀನು ನಡುವೆ ಕೊಟ್ಟೋಳ. ಈಗಲಾರು ಇಸ್ಕೊಂಡ್ಯಾ? ನಿಮ್ಮ ಅವು ನಡುವೆ ನಿಂಗೆ ಸೇರ್ತೆ. ನಿಮ್ಮ ಅವ್ನಿಗೆ ಹೇಳ್ಬಿಡಪ್ಪ, ಅವಳು ಆತ್ಮಕ್ಕೆ ಶಾಂತಿ ಸಿಗಲಿ. ಪಾಪ ನಾನು ಹ್ಯಾಂಡ್ರನ್ನ ಹಿಡ್ಕೊಂಡು ಅಯ್ಯೋ ಅಂತ ಸಾಕ್ಬಿಟ್ಟವಳೆ. ಮಾವಯ್ಯ ಏನಿದಲ್ಲ? ಅಯ್ಯೋ ಸುಮ್ಕಿರ ಸತೀಸ, ತಿರ್ಗ್ಯಾಕೋಕೆ ಹೇಳೋಗ್ತೀಯಾ? ಸುಮ್ಕಿರ್ಲ. ಒಡವೆ ಅತ್ತೆ ಕುತ್ಕೊಳ್ರತ್ತೆ. ಅನಿತಾ ಬಾ ಕುತ್ಕೋ. ಅನಿತಾ ಅಲ್ಲ ಕಣವ, ನಿಮ್ಮ ಅತ್ತೆನೇ ಕಣೆ. ಅವಳ ಮೈ ಮೇಲೆ ಅವಳೇ ಇಲ್ಲಿ ಗಂಟ ಕರ್ಕ ಬಂದಿರೋದು. ಹೌದಾ? ಅತ್ತೆನೇ? ಅತ್ತೆ ಬಂದ್ರತ್ತೆ ನೋಡ್ರಿ ನಿಮ್ಮ ಮಗನ ಮನೆಯ ಕಣವ. ಅದಕ್ಕೆ ಕರ್ಕ ಬಂದವಳೆ ನೋಡ್ತಾಳೆ. ಹಾಂ ಒಡವೆ ಎಲ್ಲ ಜೋಪಾನ ಹೋಗಿ ಮಡಿಕೋ ತಾಯಿ. ಹ್ಞೂ ಮಾವಯ್ಯ, ಭಾಳ ಸಂತೋಷ ಆಯಿತು ಕಣತ್ತೆ. ಬೇಜಾರು ಮಾಡ್ಕೋಬೇಡಿ, ಇಷ್ಟೆಲ್ಲ ಆಯಿತು ಅಂತ ಹೇಳಿ. ಏನು ಮಾಡೋಣ, ನಮ್ಮತ್ತೆ ಆಸೆ ಅಂತೆ ಆಗಬೇಕಿತ್ತಲ್ಲ. ಬೇಜಾರು ಯಾಕವ್ವ? ಬೇಜಾರು ಇಲ್ಲ, ಎಂಥದ್ದು ಇಲ್ಲ ಬಿಡು. ಅನಿತಾ ಸಮಾಧಾನ ತಾಯಿ. ಮಂಗಳಮ್ಮ ಹೋಗೋಣ, ಈಗಲಾರು ನಡಿ. ಯವ್ವ ತಿರುಗಿ ಬತ್ತಲ್ಲ ಯವ್ವ. ಸಸಿ ಒಡವೆ ತೋರಿಸ್ಬಿಡೆ, ಹೇಳ್ಬಿಡಿ ಹೋಗ್ಲಿ ಅತ್ತಗೆ. ನನಗಂತೂ ಸಾಕಾಗೋಗದೆ. ನಾನೇ ಅತ್ತಗೆ ಅವನು ಎಗೆದು ಬಿದ್ದೋಗಿ ನಾನು ನಂಗೆ ಎದ್ಕೊಂಡು ಸತ್ತವಂಗಾಗದೆ ಹೇಳೆ.
ಯಪ್ಪ ಸತೀಶ ಕಾಲಿಗೆ ಬೀಳ್ತೀನೋ ನಿಮ್ಮವ್ನು ಹೋಗುನು ಒಡವೆ ಕೊಟ್ಟಾಗದಲ್ಲ ಇನ್ನೂ ನನ್ನ ಪ್ರಾಣ ತಿಂತಾವಳು ನಿಮ್ಮವ್ವ ಕಳ್ಸೋ ಕಳ್ಸೋ. ಇರತ್ತೆ ಏನು ಮಾಡೋಕ್ಕಿಲ್ಲ ನಾವೆಲ್ಲ ಇಲ್ವೇ ಸುಮ್ಕಿರತ್ತೆ. ಮಂಗಳಮ್ಮ ಈಗೆಲ್ಲ ಸರೋತು ನಿನ್ನ ನೋಡುವ ನಿನ್ನ ಮಗನಿಗೆ ಸೇರೋದೆ ಇನ್ನೊಂಡು. ಇದೇ ಹಾಕ್ಬೇಕು ಅಂತ ನಾನು ಅವತ್ತಿಂದವಾಗ ಕೇಳ್ಕೊಂಡಿದ್ದು. ಈಗ ಆಯ್ತಲ್ಲ ಇನ್ಯಾಕಿರಣ ನಾನು ಹೋಯ್ತೀನಿ ಬೇಗೇಣಿ ಹೋಯ್ತೀನಿ ಕಣೆ. ಆದರೆ ಒಂದು ತಿಳ್ಕೊ ಇನ್ನು ಯಾವುದೇ ತಪ್ಪಾದ್ರೂ ತಿರ್ಗಾ ಬರ್ತೀನಿ. ನೀನು ಏನು ಹೇಳು ಬೇರೆ ಮಾತುಗಳು ಕೊಟ್ಟಿದ್ದಲ್ಲ ಅವು ಮರಿಬೇಡ, ಅವು ತಪ್ಪಾದರೂ ಬರೋಳಯ್ಯ ನಾನು. ಈ ಮಾತು ಪೂರೈಸಿದ ತಕ್ಷಣ ತಿರ್ಗಾ ನೀನು ಹಳೆ ಗಣಿ ಆಗೋದ್ರೆ ನಾನು ಹಳೆ ಮಂಗ್ಲ ಮನೆಯ ಬತ್ತನೇ ಇರ್ತೀನಿ. ಹುಷಾರಾಗಿರು. ಯವ್ವ ನಿನ್ನ ಕಾಲಿಗೆ ಬೀಳ್ತೀನಿ ಹೊಂಟೋಗೆ, ನಾನು ಏನೂ ತಪ್ಪು ಮಾಡೋಕ್ಕಿಲ್ಲ ಹೋಗೆ. ಅಯ್ಯಯ್ಯೋ ಅನಿತ ಬಿದ್ದೋದ್ಲು. ಸುಮ್ಕಿರು ಅದು ಮಂಗಳಮ್ಮ ಅವತ್ತಿಂದ ಮೈ ಮೇಕಿದ್ಲಲ್ಲ ಈಗ ಬಿಟ್ಟೋಗೋಳೆ. ಏನೋಸಿ ಅವಳೇ ಎದೊಳ್ತಾಳೆ ಸುಮ್ಕಿರು ಹೊಸಿ ಹೊತ್ತಿರು. ಅಯ್ಯೋ ಮಾವಯ್ಯ ಎತ್ತನ ಬಾ. ಬೇಡ ಕಣ್ಲ ಅವಳೇ ಎದೊಳ್ತಾಳೆ ಬಾರ್ಲಾ.